ನಮಸ್ಕಾರ ಬಂಧುಗಳೇ. ನಾವು ನಿದ್ರೆಗಾಗಿ ಹಲವಾರು ರೀತಿಯ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಆದರೆ ನಮ್ಮ ದೇಹಕ್ಕೆ ನಿದ್ರೆಗೆ ಬೇಕಾದ ಹಲವು ವಿಟಾಮಿನ್ಗಳು ಬೇಕು. ಆ ವಿಟಾಮಿನ್ಗಳು ಇಲ್ಲದೇ ಇದ್ದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿದ್ರೆ ಬರೋದಿಲ್ಲ. ಅಂಥ ವಿಟಾಮಿನ್ಗಳು ಯಾವುದು, ಅದನ್ನು ಪಡೆಯುವುದು ಹೇಗೆ, ಆ ವಿಚಾರವನ್ನು ನಾವು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡಬೇಕಂತಿದ್ದೇನೆ. ಅಂತಹ ವಿಟಾಮಿನ್ಗಳನ್ನು ಅಥವಾ ಆಹಾರದಲ್ಲಿ ನಮಗೆ ಸಿಗಬೇಕಾದಂತಹ ಪೋಷಕಾಂಶಗಳನ್ನು ಯಾವ ರೀತಿ ನಾವು ಪಡೆಯಬೇಕು, ಅದನ್ನು ಪಡೆದರೆ ನಮಗೆ ಸರಿಯಾದ ರೀತಿಯಲ್ಲಿ ನಿದ್ದೆ ಬರುತ್ತದೋ ಇಲ್ಲವೋ ಎಂಬ ವಿಚಾರವನ್ನು ತಿಳಿಸ್ಕೊಡುವುದು. ಅದೇ ರೀತಿ ನಾನು ಇವತ್ತು ಹೇಳುವಂತಹ ಈ ವಿಟಾಮಿನ್ಗಳು ನಿಮಗೆ ನಿದ್ರೆ ಬರಲು ಹೆಚ್ಚಿನ ಸಹಾಯ ಮಾಡುತ್ತದೆ. ನಿಮಗೆ ನಿದ್ರೆ ಯಾಕೆ ಬರ್ತಾ ಇಲ್ಲ ಅಂದರೆ ಈ ವಿಟಾಮಿನ್ಗಳ ಕೊರತೆ ಇರಬೇಕು. ಈ ವಿಟಾಮಿನ್ಗಳ ಕೊರತೆಯಿಂದ ನಿಮ್ಮಲ್ಲಿ ನಿದ್ರೆಗೆ ಬೇಕಾದ ಹಾರ್ಮೋನ್ಗಳ ಉತ್ಪಾದನೆ ಕಡಿಮೆ ಆಗುತ್ತೆ. ಅದರ ಬಗ್ಗೆ ಚರ್ಚಿಸುವ ಮೊದಲು ಲೋಕ ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ, ಸ್ವಾಗತ. ನಿಮಗೆಲ್ಲರಿಗೂ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಈಗ ಇವತ್ತು ನಾವು ನಿದ್ರೆಗೆ ಬೇಕಾದ ಕೆಲವು ಜೀವಸತ್ವಗಳು ಯಾವುವು ಎಂಬುದನ್ನು ತಿಳಿದುಕೊಂಡು ನೀವು ಅದನ್ನು ನಿಮ್ಮ ದೇಹಕ್ಕೆ ಬೇಕಾದ ಆಹಾರವನ್ನು ಅಂತಹ ಜೀವಸತ್ವಗಳು ಅಡಗಿರುವ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ನೀವು ಸುಖವಾಗಿ ನಿದ್ರೆ ಮಾಡಬಹುದು ಎಂಬ ವಿಚಾರವನ್ನು ಇವತ್ತು ನಾವು ಚರ್ಚೆ ಮಾಡಬೇಕಿತ್ತು. ಅಂತಹ ವಿಚಾರಗಳಲ್ಲಿ ನೋಡಿ, ವಿಟಾಮಿನ್ ಡಿ ಇರ್ಬೋದು, ವಿಟಾಮಿನ್ B6 ಇರ್ಬೋದು, ವಿಟಾಮಿನ್ B12 ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಐರನ್ ಇರ್ಬೋದು. ಇಂತಹ ಯಾವ ವಸ್ತು ನಮ್ಮಲ್ಲಿ ಕಡಿಮೆ ಆಗಿದೆ ಎಂಬುದನ್ನು ನಾವು ಮೊದಲು ತಿಳ್ಕೋಬೇಕು. ಅದಕ್ಕಿರುವಂತಹ ಲಕ್ಷಣಗಳು ಏನು, ಅದು ಹೇಗೆ ನಾವು ಪಡೆಯುವುದು ಎಂಬುದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ನಿಮಗೆ ಬೇಕಾದಂತಹ ವಿಚಾರಗಳನ್ನು ನೀವು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯ. ಅದೇ ರೀತಿಯ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮ್ಮೆಲ್ಲರ ಸಹಕಾರ ನಮಗೆ ಇದೇ ರೀತಿ ಸದಾ ಸಿಗುತ್ತಿರಲಿ ಎಂದು ಭರವಸೆಯೊಂದಿಗೆ ನಾನು ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ನಿದ್ರೆಗೆಯನ್ನು ಪ್ರಚೋದಿಸುವಂತಹ ಹಲವು ಆಹಾರದಲ್ಲಿರುವಂತಹ ಹಲವು ವಿಟಾಮಿನ್ಗಳು ಮತ್ತು ಖನಿಜ ಸಂಪತ್ತುಗಳು ಅಥವಾ ಇನ್ಯಾವುದೇ ವಸ್ತುಗಳು ನಮ್ಮ ಮೆದುಳನ್ನು ಯಾವ ರೀತಿ ಪ್ರಚೋದನೆ ಮಾಡಿ ನಮಗೆ ನಿದ್ದೆ ಬರಿಸುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲನೇದಾಗಿ ವಿಟಾಮಿನ್ ಡಿ ಇದ್ದಾಗ ನಮಗೆ ನಮ್ಮ ದೇಹದಲ್ಲಿ ಮೆಲೆಟೋನ್ ಎಂಬ ವಸ್ತುವಿನ ಉತ್ಪಾದನೆಗೆ ಹೆಚ್ಚು ಸಹಾಯಕವಾಗುತ್ತದೆ. ಆ ಉತ್ಪಾದನೆಯಿಂದ ಏನಾಗುತ್ತೆ, ನಮಗೆ ನಿದ್ರೆ ಬರಿಸುವಂತಹ ಒಂದು ಮನಸ್ಸನ್ನು, ಒಂದು ಉತ್ತೇಜನವನ್ನು ಕೊಡುತ್ತದೆ. ಅದು ಅಂದರೆ ವಿಟಾಮಿನ್ ಡಿ ನಿಮಗೆ ಇದೆಯೋ ಇಲ್ಲವೋ ಎಂಬುದನ್ನು ತಜ್ಞ ವೈದ್ಯರಿಂದ ಪರೀಕ್ಷೆ ಮಾಡಿ ತಿಳಿದುಕೊಂಡ ಮೇಲೆ ನೀವು ಇದಕ್ಕೆ ಬೇಕಾದಂತಹ ಔಷಧಿನೋ ಏನೋ ಇನ್ನೊಂದು ನೀವು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ತಜ್ಞ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಒಂದು ಔಷಧಿಯನ್ನು ನೀವು ತೆಗೆದುಕೊಳ್ಬಾರ್ದು. ಆದರೆ ವಿಟಾಮಿನ್ ಡಿಯ ಕೊರತೆಯಿಂದ ನಿದ್ರಾಹೀನತೆ ಬರುವುದೊಂದು ಗ್ಯಾರಂಟಿ. ಅಂದರೆ ನಿಮ್ಮ ದೇಹದಲ್ಲಿ ಅಥವಾ ನಿಮಗೆ ಬೇಕಾದಂತಹ ಆಹಾರದಲ್ಲಿ ಸಾಕಷ್ಟು ವಿಟಾಮಿನ್ ಡಿ ಇಲ್ಲದೆ ಇದ್ದರೆ, ಅಥವಾ ನೀವು ಅದಕ್ಕೆ ಬೇಕಾದಂತಹ ದಾರಿಯನ್ನು ಹುಡುಕಿಕೊಳ್ಳದೇ ಇದ್ದಾಗ ನಿದ್ರೆಗೆ ಭಂಗವಾಗುತ್ತದೆ. ಅದಕ್ಕಾಗಿ ನೀವೇನು ಮಾಡಬೇಕು, ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆ ಒಳಗೆ 1 ಗಂಟೆಯಾದರೂ ನೀವು ಬಿಸಿಲಿನಲ್ಲಿ ನಿಂತ್ಕೋಬೇಕು. ಬಿಸಿಲಿನಿಂದ ನಿಮಗೆ ಸಾಕಷ್ಟು ವಿಟಾಮಿನ್ ಡಿ ಸಿಗುತ್ತದೆ. ಅದೇ ರೀತಿ ವಿಟಾಮಿನ್ B6 ಸಹ ನಿಮ್ಮ ನಿದ್ರೆಗೆ ಹೆಚ್ಚಿನ ಉತ್ತೇಜನ ನೀಡುವಂತಹ ಒಂದು ಜೀವಸತ್ವ. ಅಂದರೆ ವಿಟಾಮಿನ್ B6, ವಿಟಾಮಿನ್ B12 ಅದು ಸಹ ನಿಮ್ಮಲ್ಲಿರುವಂತಹ ಮನಸ್ಸಿನ ಭಾವನೆಗಳನ್ನು, ಡಿಪ್ರೆಷನ್ ಅಥವಾ ನಿಮಗಿರುವಂತಹ ಚಿಂತೆಗಳನ್ನು, ನಿಮಗಿರುವಂತಹ ಕೊರತೆಗಳ ಬಗ್ಗೆ ಇರುವ ನಿಮ್ಮ ಚಿಂತೆಗಳನ್ನು, ನಿಮ್ಮಲ್ಲಿ ಬರುವಂತಹ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಮ ಚಿಂತೆಯನ್ನು ದೂರ ಮಾಡಿ ನೀವು ಸುಖವಾಗಿ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ. ಯಾವುದು B6 ಮತ್ತು B12 ವಿಟಾಮಿನ್ಸ್ಗಳು. ಅದನ್ನು ನೀವು ನಿಮ್ಮ ಆಹಾರದಿಂದ
ಹೆಚ್ಚಿನಾಗಿ ಪಡೆಯಬಹುದು. ಹಾಗೆಯೇ ನೋಡಿ, ಹಾಗೆ ಅದರ ಕೊರತೆ ಇದ್ದಾಗ ವೈದ್ಯರ ಸಲಹೆ ಪಡೆದು ನೀವು ಅದು ಯಾವುದನ್ನು ತೆಗೆದುಕೊಳ್ಳಬೇಕು, ಯಾವ ಆಹಾರವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಅವರಿಂದಲೇ, ತಜ್ಞ ವೈದ್ಯರಿಂದಲೇ ತಿಳಿದುಕೊಂಡಾಗ ನಿಮಗೆ ಅದರ ಉಪಯೋಗ ಆಗುತ್ತದೆ, ನಿಮಗೆ ನಿದ್ದೆ ಬರುತ್ತದೆ. ಮೆಗ್ನೀಷಿಯಂ ಇದು ಸಹ ಬಹಳ ಮುಖ್ಯವಾದಂತಹ, ಅಲ್ಪ ಪ್ರಮಾಣದಲ್ಲಿ ಮಾತ್ರ ಸಾಕು ನಮ್ಮ ದೇಹಕ್ಕೆ, ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿಲ್ಲ. ಮೆಗ್ನೀಷಿಯಂ 600 ರಿಯಾಕ್ಷನ್ಗಳಿಗೆ ಸಹಾಯ ಮಾಡುವಂತಹ ಒಂದು ಜೀವಸತ್ವ ಅಥವಾ ಒಂದು ವಸ್ತು. ಅಂದರೆ ನಮ್ಮ ಜೀವನದ ನಮಗೆ 600 ಕ್ರಿಯೆಗಳು ನಡೆಯುವಂತಹ, ಸಪೋರ್ಟ್ ಮಾಡುವಂತಹ ಇದು ಒಂದು ಲೋಹಕಾರಕ ವಸ್ತು ಮೆಗ್ನೀಷಿಯಂ. ಈ ಮೆಗ್ನೀಷಿಯಂ ನಾವು ಕಡಿಮೆ ಆದಾಗ ನಿದ್ದೆ ಬರುವುದಿಲ್ಲ. ಅಂದರೆ ನಿದ್ರೆಗೆ ಪ್ರಚೋದನೆ ಮಾಡುವಂತಹ ಸಮಸ್ಯೆಗಳು ನಮ್ಮನ್ನು ಕಾಡಲಾರಂಭಿಸುತ್ತದೆ. ಅದರಿಂದ ಮೆಗ್ನೀಷಿಯಂ ಇರುವಂತಹ ಆಹಾರವನ್ನು ನೀವು ಹೆಚ್ಚಿಗೆ ತಗೊಂಡ್ರೆ ಸಾಕು, ಅದನ್ನು ಜಾಸ್ತಿ ಬೇಕಾಗಿಲ್ಲ. ಮೆಗ್ನೀಷಿಯಂ ಬರುವಂಥ ಭೂಮಿಯ ಒಳಗೆ ಬೆಳೆಯುವಂತಹ ಯಾವುದೇ ಒಂದು ಗೆಡ್ಡೆ ಗೆಣಸಾಗಲಿ ಅಥವಾ ಕಾಯಿಗಳನ್ನಾಗಿ ನೀವು ತೆಗೆದುಕೊಳ್ಳುವುದರಿಂದ, ಬೀಜಗಳು ಯಾವುದಾದ್ರೂ ಬೀಜಗಳು ಇರ್ಬೋದು ಅಥವಾ ಗೋಡಂಬಿ ಆಗಿರ್ಬೋದು, ಇಂಥ ವಸ್ತುಗಳನ್ನು ನೀವು ತೆಗೆದುಕೊಳ್ಳುವುದರಿಂದ ನಿಮಗೆ ಮೆಗ್ನೀಷಿಯಂನ ಅಂಶ ನಿಮಗೆ ಸಾಕಷ್ಟು ಸಿಗುತ್ತೆ. ನಿಮಗೆ ನಿದ್ದೆಯ ಮಾಡುವಂತಹ ಉತ್ತೇಜನ ಸಿಕ್ಕಿ ನೀವು ನಿದ್ರೆ ಮಾಡಲು ಸಾಕಾಗುತ್ತೆ. ಹಾಗೇ ರೀತಿ ನೋಡಿ, ಐರನ್ ಗೊತ್ತಿದೆ, ಕಬ್ಬಿಣದ ಅಂಶವು ನಿಮ್ಮ ದೇಹದಲ್ಲಿ ಕಡಿಮೆ ಆದಾಗ ನಿದ್ರೆಗೆ ತೊಂದರೆ ಆಗುವಂತಹ ಕೆಲವು ಚಟುವಟಿಕೆಗಳು ನಡೀತದೆ. ಅಂತಹ ಕೊರತೆ ಇದ್ದಾಗ ರಕ್ತಹೀನತೆಯನ್ನು ಸೂಚಿಸುತ್ತದೆ. ರಕ್ತಹೀನತೆಗೆ ಕಾರಣವಾಗುವಂತಹ, ರಕ್ತಹೀನತೆಯಿಂದ ನಿಮಗೆ ನಿಮ್ಮ ನಿದ್ದೆಗೆ ತೊಂದರೆಯಾಗುತ್ತದೆ. ಅಂದರೆ ಐರನ್ ಇಲ್ಲದೇ ಇದ್ದಾಗ ಕಾಲುಗಳನ್ನು ಅಲ್ಲಾಡಿಸುವಂತಹ ಕೆಲವು ಕ್ರಿಯೆಗಳು ನಡೆಯುವುದನ್ನು ನಾವು ನೋಡ್ಬೋದು. ಅಂಥ ಕ್ರಿಯೆಗಳು ಯಾಕೆ ನಡೀತದೆ? ಕಾಲುಗಳು ಅಲ್ಲಾಡಿಸುವುದರಿಂದ ಅವರು ನಿದ್ದೆಯನ್ನು ಸರಿಯಾಗಿ ಮಾಡುತ್ತಾ ಇಲ್ಲ ಎಂಬುದನ್ನು ನೋಡ್ಬೋದು. ನಿದ್ರೆಯಲ್ಲೂ ಸಹ ಅವರು ಕಾಲನ್ನು ಅಲ್ಲಾಡಿಸುತ್ತಿರ್ತಾರೆ. ಅದು ಐರನ್ನ ಕೊರತೆಯಿಂದ ಆದಂತಹ ಒಂದು ಸಮಸ್ಯೆ ಎಂದು ತಿಳ್ಕೊಳ್ಳಿ. ಈ ರೀತಿಯ ಖನಿಜ ಸಂಪತ್ತುಗಳು, ಜೀವಸತ್ವಗಳು ನಮಗೆ ಸಾಕಷ್ಟು ಸಿಕ್ಕಿದರೆ ನಾವು ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯ. ವಿಟಮಿನ್ ಡಿ, ವಿಟಮಿನ್ B6, ವಿಟಮಿನ್ B12, ಮೆಗ್ನೀಷಿಯಂ, ಐರನ್, ಇಂಥ ದೇಹಕ್ಕೆ ಬೇಕಾದಂತಹ ಇಂಥ ವಸ್ತುಗಳು ಸಿಗುವಂಥ ಆಹಾರವನ್ನು ಸರಿಯಾದ ರೀತಿಯಲ್ಲಿ ನಾವು ತೆಗೆದುಕೊಂಡಾಗ ನಮಗೆ ನಿದ್ರೆಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಆದರೆ ಇವುಗಳ ಕೊರತೆ ಬಂದಾಗ ನಮಗೆ ಒಂದೊಂದೇ ಕಾರಣಗಳು ಕಾಣಿಸುತ್ತದೆ. ಆ ಕಾರಣಗಳಿಂದಾಗಿ ನಿದ್ರೆ ಬರೋದಿಲ್ಲ. ಅಂದರೆ ಇದು ಎಲ್ಲಿ ಏನು ಕೆಲಸ ಮಾಡುತ್ತೆ? ಮೆಲಿಟೋನಿನನ್ನು ನಮ್ಮ ದೇಹಕ್ಕೆ ಹಾರ್ಮೋನ್ಗಳು ಬೇಕು. ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಲು ಈ ವಿಟಾಮಿನ್ಗಳು ಬೇಕು. ಹಾರ್ಮೋನ್ ಯಾವುದು? ಅದರಲ್ಲಿ ಮೆಲಟೋನಿನ್ ಎಂಬುದು ಬಹಳ ಉತ್ತಮವಾದಂತಹ ವಸ್ತು. ಆ ಮೆಲಟೋನಿನ್ ಏನಾಗುತ್ತಂದರೆ ನಮ್ಮ ದೇಹದಲ್ಲಿ ಆಗಿರುವಂತಹ ಉರಿಯೂತ ಮತ್ತು ದೇಹದ ಒಳಗಿನ ಕೊಳೆಯನ್ನು ಹೊರಗೆ ತಳ್ಳುವಂತಹ ಕೆಲಸವನ್ನು ಮಾಡುತ್ತದೆ. ಅದಕ್ಕಾಗಿ ನಮಗೆ ಏನು ಬೇಕು? ಅದಕ್ಕೆ ನಮಗೆ ಈ ವಿಟಾಮಿನ್, ಈಗ ಹೇಳಿದಾಗೆ ಡಿ ವಿಟಾಮಿನ್ ಬೇಕು, B6 ಬೇಕು, B12 ಬೇಕು, ಮೆಗ್ನೀಷಿಯಂ ಬೇಕು, ಐರನ್ ಬೇಕು. ಅದನ್ನು ಉತ್ತೇಜನ ಮಾಡುವುದು ಅಂದರೆ ಮೆಲಿಟೋನಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡುವಂತಹ, ಉತ್ತೇಜನ ನೀಡುವಂತಹ ವಸ್ತುಗಳು. ಅವುಗಳು ನಮ್ಮ ದೇಹದ ಉರಿಯೂತವನ್ನು ಮತ್ತು ದೇಹದ ಕೊಳೆಯನ್ನು ಹೊರಹಾಕುವಂತಹ ಕೆಲಸ ಮಾಡುತ್ತದೆ. ಆಮೇಲೆ ಸೆರಾಟೋನ್ ಬೇಕು. ಸೆರಾಟೋನ್ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಸೆರಾಟೋನ್ ಬೇಕಾದರೆ ಮನಸ್ಸಿಗೆ ಸಂತೋಷ ನೀಡುವುದರಿಂದ, ಮನಸ್ಸು ಹಾಯಾಗಿರುವುದರಿಂದ ನಮಗೆ ನಿದ್ದೆ ಬರುತ್ತೆ. ಅಂದರೆ ಆ ಸೆರಾಟೋನ್ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಇನ್ನು ಪಾಸ್ಟೋನಿನ್ ಎಂಬುದು ನಮ್ಮ ನಿದ್ರೆಯನ್ನು ಹೆಚ್ಚು ಗಾಢವಾದ ಡೀಪ್ ಆದ ಸ್ಲೀಪಿಗೆ, ಅಂದರೆ ಡೀಪ್ ನಿದ್ರೆಗೆ ಸಹಾಯಕವಾದಂತಹ ಒಂದು ಹಾರ್ಮೋನ್. ಅದನ್ನು ಉತ್ಪತ್ತಿ ಮಾಡಬೇಕು. ನಾನು ಮೇಲೆ ಹೇಳಿದಂತಹ ವಿಟಮಿನ್ ಡಿ, ವಿಟಮಿನ್ C6, ವಿಟಮಿನ್ B12, ಮೆಗ್ನೀಷಿಯಂ, ಐರನ್ ಮುಂತಾದವುಗಳು ಬೇಕಾಗುತ್ತೆ. ಅದೇ ರೀತಿ ಎಡ್ತಲಿನೆಸ್ ಎಂಬ ಅದು ಒಂದು ಕಲಿಯಲು ಉತ್ತೇಜನ ನೀಡುತ್ತದೆ. ಅಂದರೆ ವಿದ್ಯಾರ್ಥಿಗಳಿಗೆ ನಾನು ಕಲಿತಿದ್ದೆಲ್ಲ ಮರ್ತು ಹೋಗ್ತಾ ಇದೆ, ನಾನು ಕಲಿಯೋದು ಏನು, ಅಯ್ಯೋ ಓದೋಕ್ಕೆ ಯಾರಿಗಾಗುತ್ತೆ, ಯಾರಿಗೆ ಕಲಿತಾರಪ್ಪ, ಯಾರು ಓದ್ತಾರಪ್ಪ ಅಂತ ಹೇಳೋದನ್ನೇ ಕೇಳಿರ್ಬೋದು. ಕಲಿತಿದ್ದೆಲ್ಲ ಮರ್ತು ಹೋಗುತ್ತೆ. ಅಂದರೆ ಅವರಿಗೆ ಕಲಿಯೋಕ್ಕೆ ಯಾವುದೇ ಒಂದು ಆಸಕ್ತಿ ಇರುವುದಿಲ್ಲ, ಉತ್ಸಾಹ ಇರುವುದಿಲ್ಲ. ಅಂಥವರಿಗೆ ಎಡ್ತಲಿನಿನ್ಸ್ ಎಂಬ ಒಂದು ಹಾರ್ಮೋನ್ ಬೇಕಾಗುತ್ತೆ. ಹಾರ್ಮೋನನ್ನು ಸಹ ಈ ವಿಟಾಮಿನ್ಗಳು ಕೈಯಿಂದ ನಮಗೆ ಸಿಗುವಂಥದ್ದು ಒಂದು ವ್ಯವಸ್ಥೆ ಇದೆ. ಅಂದರೆ ಈ ವಿಟಾಮಿನ್ಗಳು ನಮ್ಮ ದೇಹದಲ್ಲಿದ್ದರೆ ಇಂತಹ ಸಮಸ್ಯೆಗಳಿಂದ ನಮಗೆ ಪರಿಹಾರ ಸಿಕ್ಕಿ ನಾವು ಸುಖವಾಗಿ ನಿದ್ದೆ ಮಾಡುವುದು.
ಅದಕ್ಕಾಗಿ ನಾವು ಏನು ಮಾಡಬೇಕು, ನಾವು ಮಾಡಬೇಕಾದಂಥ ಕೆಲಸಗಳೇನು, ಕೈತಪ್ಪಿ ಹೋದ ನಿರಾಸೆಯಿಂದ ನಾವು ಮುಕ್ತಿ ಪಡೆಯಬೇಕು. ಅದಕ್ಕಾಗಿ ಏನು ಮಾಡಬೇಕು ಎಂಬುದನ್ನು ಆ ಚಿಂತೆಯಿಂದ ಹೊರಬರುವಂಥ ನೀವು ದೀರ್ಘವಾದ ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನು ಮಾಡಿ ಆ ಕೊರತೆಯನ್ನು, ಆ ಒಂದು ಸಮಸ್ಯೆಯಿಂದ ಹೊರಬರುವಂತಹ ಪ್ರಯತ್ನ ಮಾಡಬೇಕು. ಹಾಗೆಯೇ ನಿಮ್ಮ ದಿನಚರಿಯನ್ನು ಒಂದು ಟೈಮ್ ಟೇಬಲ್ ಮಾಡಿಕೊಳ್ಳಿ. ದಿನಚರಿಗೆ ಇಂಥ ಹೊತ್ತಿನಲ್ಲಿ ಇಂಥ ಕೆಲಸ, ಇಂಥ ಹೊತ್ತಿನಲ್ಲಿ ಇಂಥ ಕೆಲಸ ಎಂಬುದನ್ನು ನೀವು ಬರೆದಿಟ್ಕೊಬೇಕು. ಅದರಂತೆ ನಿಮ್ಮ ಪ್ರತಿಯೊಂದು ಕೆಲಸವನ್ನು ನೀವು ಮಾಡ್ತಾ ಬರಬೇಕು. ಹಾಗೆ ಮಾಡ್ತಾ ಬಂದಾಗ ನಿಮ್ಮ ಆ ಟೈಮಿಗೆ ಮಾಡಬೇಕಾದ ಕೆಲಸ ನಿಮ್ಮ ಮನಸ್ಸಿಗೆ ಬರುತ್ತದೆ. ನೀವು ಆ ಕೆಲಸವನ್ನು ಆ ಟೈಮಲ್ಲಿ ಮಾಡುತ್ತೀರಿ. ಆ ಅಂದರೆ ದಿನಚರಿಯ ಒಂದು ಟೈಮ್ ಟೇಬಲನ್ನು ನೀವು ತಯಾರಿಸ್ಕೊಳ್ಬೇಕು. ಸಂಜೆ ಮನೆಗೆ ಬಂದಾಗ ಅಥವಾ ಕೆಲಸಗಳ ಮುಗಿಸಿ ಮನೆಗೆ ಬಂದ ಮೇಲೆ ಯಾವ ಟೈಮಿನಲ್ಲಿ ಏನೇನು ಮಾಡಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಿಕೊಳ್ಳಬೇಕು. ಅಂದರೆ ನೀವು ಒಂದು ದಿನದಲ್ಲಿ ಇಂಥ ಟೈಮಲ್ಲಿ ಇಂಥ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಎಂಬುದನ್ನು ಸಂಜೆ ಹೊತ್ತಿನ ಒಂದು ಟೈಮ್ ಟೇಬಲ್ ಇದೆಲ್ಲ ಬಹಳ ಮುಖ್ಯವಾದದ್ದು. ನಿದ್ದೆ ಬಾರದೇ ಇರುವವರು, ನಿದ್ರೆಗೆ ತೊಂದರೆ ಇರುವವರು ಇಂಥ ಟೈಮ್ ಟೇಬಲ್ನ ನೀವು ಮಾಡಬೇಕು. ಯಾಕಂದರೆ ಆ ಟೈಮ್ ಟೇಬಲ್ ಸಂಜೆ ಮನೆಗೆ ಬಂದ ಮೇಲೆ ಇಂಥ ಹೊತ್ತಿನಲ್ಲಿ ಇಂಥ ಕೆಲಸ ಎಂಬುದನ್ನು ನೀವು ಬರೆದಿಟ್ಕೊಂಡ್ರೆ ಅದರಂತೆ ನಿಮಗೆ ಆ ಕೆಲಸ ಮಾಡುವುದರಿಂದ ನಿದ್ರೆ ಮಾಡುವಂಥ ಸಮಯದಲ್ಲಿ ನಿದ್ರೆ ಮಾಡಲು ಅನುಕೂಲವಾಗುತ್ತದೆ. ಸಂಜೆ ಹೊತ್ತಿನಲ್ಲಿ ವ್ಯಾಯಾಮ ಮಾಡಬೇಕು, ಆದರೆ ಶ್ರಮದ ಯಾವುದೇ ವ್ಯಾಯಾಮವನ್ನು ಮಾಡಬಾರದು. ಅದಕ್ಕೆ ಲಘುವಾದ ವ್ಯಾಯಾಮವನ್ನು ಮಾಡೋದು. ಮನಸ್ಸನ್ನು ನಿದ್ರೆಗೆ ಸಿದ್ಧಗೊಳಿಸಬೇಕು. ನಿಮ್ಮ ಮನಸ್ಸನ್ನು ನೀವು ಸಿದ್ಧಗೊಳಿಸುವುದು. ದಿನಚರಿಯನ್ನು ನೀವು ಅರಿತುಕೊಂಡು ನಿಮ್ಮ ಮನಸ್ಸು, ನಾನು 9 ಗಂಟೆಗೆ ಮಲಗುತ್ತೇನೆ, ಅದು ಮಲಗಲು ಇರುವ ಸಮಯವೆಂಬುದನ್ನು ನೀವು ಸಿದ್ಧ ಮಾಡಿಕೊಂಡಿರಬೇಕು. ಅಥವಾ 10 ಗಂಟೆಗಾದರೂ ನೀವು ಮಲಗಿ, 10 ಗಂಟೆಗಾದರೂ ನಾವು ಮಲಗುವ ಟೈಮು, ಅದಕ್ಕೆ ಮೊದಲು ಊಟದ ಟೈಮು, ಆಮೇಲೆ ವ್ಯಾಯಾಮದ ಟೈಮು. ಮನಸ್ಸನ್ನು ನಿದ್ರೆಗೆ ಸಿದ್ಧಗೊಳಿಸೋಕ್ಕೆ ಈ ಥರ ಕೆಲಸಗಳನ್ನು ಮಾಡ್ತಾ ಬರಬೇಕು. ಹಾಗೆಯೇ ಹಗಲು ಹೊತ್ತು ಬಹಳ ಹೊತ್ತು ಮಲಗಬಾರದು. ಹೆಚ್ಚಂದರೆ ಅರ್ಧ ಗಂಟೆ ಮಲಗಿ ಎದ್ದೇಳಬೇಕು. ಅಂದರೆ ಸುಮ್ಮನೆ ಸುಸ್ತು ಬಳಲಿಕೆಯನ್ನು ನಿವಾರಿಸಲು ಒಂದು ಅರ್ಧ ಗಂಟೆ ಮಲಗುವುದು ಒಳ್ಳೆಯದು. ಆದರೆ ಅದಕ್ಕಿಂತ ಜಾಸ್ತಿ ಹೊತ್ತು ಮಲಗಬಾರದು. ಇದು ಎಲ್ಲವೂ ಮಾಡಿದ್ರಿ ನೀವು, ನಿದ್ದೆನೂ ಇಂತಹ ಕ್ರಮವೆಲ್ಲವೂ ಮಾಡಿದ್ರು ನಿಮಗೆ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರ್ತಾ ಇಲ್ಲ ಅಂದರೆ ಏನು ಬೇಕು? ಆವಾಗ ವಲೇರಿಯನ್ ಟೀ ಎಂಬುದನ್ನು ಒಂದು ಟೀ ಸಿಗುತ್ತೆ. ವಲೇರಿಯನ್ ಅಂತ ಕೇಳಿದರೆ ಕೊಡ್ತಾರೆ. ಅದು ಕೆಲವು ಬೇರುಗಳಿಂದ, ಒಂದು ಗಿಡದ ಬೇರಿನಿಂದ ತಯಾರಿಸಿದಂತಹ ಪುಡಿ. ಅದನ್ನು ಹಾಕಿ ನೀವು ಟೀ ಮಾಡಿ ಕುಡಿಯುವುದರಿಂದ ನಿಮಗೆ ನಿದ್ರೆ ಬರುವಂತಹ, ಉತ್ತೇಜನ ಸಿಗುವಂತಹ ಹಲವು ರೀತಿಯ ವಿಟಾಮಿನ್ಗಳು ಅದರಲ್ಲಿ ಇರುವುದರಿಂದ ನಿಮಗೆ ನಿದ್ರೆ ಬರುತ್ತದೆ. ಅಂದರೆ ವಲೇರಿಯನ್ ಟೀಯನ್ನು ಕೇಳಿ ಪಡೆದು ಅದನ್ನು ತಂದು ಟೀ ಮಾಡಿ ಕುಡಿದರೆ, ಒಂದು ಲೋಟ ಟೀ ಕುಡಿದರೆ ನಿಮಗೆ ನಿದ್ರೆ ಬರುವಂತಹ ಸಂಭವ ಇದೆ. ಆಮೇಲೆ ಕಮೋಲೆನ್ ಅಂತ ಒಂದಿದೆ. ಕಮೋಮೆಲ್ ಎಂಬ ಟೀಯನ್ನು ಸಹ ನಿಮ್ಮ ನಿದ್ರೆಯನ್ನು ತರಿಸುವಂತಹ, ಕಮೋಮೆಲ್ ಸಹ ನಿಮಗೆ ನಿದ್ರೆಯನ್ನು ತರಿಸುವಂತಹ ಒಂದು ವಿಶೇಷವಾದ ಟೀ. ಆ ಟೀಯನ್ನಾದರೂ ನೀವು ಕುಡಿದು ನೋಡಿ, ನಿಮಗೆ ಮಾಡ್ಬೋದು, ನಿದ್ರೆ ಬರುತ್ತೆ. ಆದರೆ ಇನ್ನೂ ನಿಮಗೆ ನಾನು ಹೋದ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಮಿಲಿಟರಿ ನಿದ್ರಾ ವಿಧಾನವನ್ನು ರೂಢ ಮಾಡಿಕೊಳ್ಳಿ. ಅದು ಬಹಳ ಮುಖ್ಯವಾದದ್ದು. ನಿಮಗೆ ನಿದ್ರೆ ಬರೆದಿದ್ದವರಿಗೆ ಮಿಲಿಟರಿ ನಿದ್ರಾ ವಿಧಾನ ಅದು ಬಹಳ ಸಕ್ಸಸ್ಫುಲ್ಲು. ಅದರಿಂದ ಮಾಡಿದಂತಹ, ಅದನ್ನು ಅಭ್ಯಾಸ ಮಾಡಿಕೊಂಡವರು ತುಂಬ ಜನರು ಒಳ್ಳೆಯ ನಿದ್ದೆಯನ್ನು ಮಾಡುವಂಥ ಸಮಸ್ಯೆಯಿಂದ, ನಿದ್ರೆಗಿರುವಂಥ ಸಮಸ್ಯೆಯಿಂದ ಅವರು ಪರಿಹಾರ ಕೊಂಡ್ಕೊಂಡಿದ್ದಾರೆ. ಅಂದರೆ ಸುಖವಾಗಿ ನಿದ್ರೆ ಯಾರಿಗೆ ಬೇಕು ಅಂದವರು ಮಿಲಿಟರಿ ನಿದ್ರಾ ವಿಧಾನವನ್ನು ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು. ಈ ರೀತಿ ನಿದ್ರೆಗೆ ಬೇಕಾದಂತಹ ಹಲವಾರು ವಿಚಾರಗಳು ನಾವು ಹೇಳ್ತಾ ಇದ್ದೇವೆ. ಅದನ್ನು ಅನುಸರಿಸಿ ಯಾರಿಗೆ ಯಾವುದು ಅವಶ್ಯಕವೋ ಅದನ್ನು ತಿಳಿದುಕೊಂಡು ನೀವು ನಿದ್ರೆ ಮಾಡು. ನಿಮ್ಮ ವಿಟಾಮಿನ್ ಕಡಿಮೆ ಕೊರತೆ ಇದೆಯೇ, ವಿಟಾಮಿನ್ ಯಾವುದರ ಕೊರತೆ ಇದೆ ಎಂಬುದನ್ನು ತಜ್ಞ ವೈದ್ಯರಲ್ಲಿ ಹೋಗಿ ನೀವು ಅದನ್ನು ಪರೀಕ್ಷೆ ಮಾಡಿಸಿಕೊಂಡು ಅದನ್ನು ತಿಳಿದುಕೊಂಡು ನಿಮಗೆ ಯಾವುದನ್ನು ಬಳಸಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡು ಬಳಸಬೇಕೆ ಹೊರತು ನೀವಾಗಿ ಯಾವುದನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಯಾರೋ ಏನು ಹೇಳಿದ್ರು ಅಂತ ತೆಗೆದುಕೊಳ್ಳಬೇಡಿ. ವಿಟಾಮಿನ್ ಡಿ, ವಿಟಾಮಿನ್ ಸಿ, B6, ವಿಟಾಮಿನ್ B12, ಮೆಗ್ನೀಷಿಯಂ, ಐರನ್ ಇವುಗಳ ಕೊರತೆ ಇದ್ದರೆ ನಿಮಗೆ ನಿದ್ರೆ ಬರುವುದಿಲ್ಲ. ಅದಕ್ಕೆ ಈಗ ಹೇಳಿದಂಥ ವಿಟಾಮಿನ್ ಡಿಗಾಗಿ ನೀವು ಬಿಸಿಲಲ್ಲಿ ನಿಂತ್ಕೊಂಡ್ರೆ ಸಾಕು, ಬಿಸಿಲನ್ನು ಕಾಯಿಸ್ಕೊಂಡ್ರೆ ಸಾಕು. ಅದರಲ್ಲಿ ನಿಮಗೆ ಬೇಸಿಗೆ ಕಾಲ ಆದರೆ ನಿಮಗೆ 9 ರಿಂದ 2 ಗಂಟೆ ಒಳಗೆ, ಅಥವಾ ಚಳಿಗಾಲ ಆದರೆ
9 ರಿಂದ 3 ಗಂಟೆ ಒಳಗೆ ಯಾವುದೋ ಒಂದು ಟೈಮಲ್ಲಿ ನೀವು ಹೆಚ್ಚು ಕಡಿಮೆ 1 ಗಂಟೆ ಕಾಲ ಆದರೂ ಬಿಸಿಲಿನಲ್ಲಿ ನಿಂತಿರುವುದರಿಂದ ನಿಮಗೆ ಹೆಚ್ಚಿನ ಡಿ ಸಿಗುತ್ತದೆ, ವಿಟಮಿನ್ ಡಿ ಸಿಗುತ್ತದೆ. ಅದೇ ರೀತಿ ವಿಟಮಿನ್ ಬಿ ನಿಮ್ಮ ಡಿಪ್ರೆಷನ್ನ ಕಡಿಮೆ ಮಾಡುವಂತಹ B12, B6 ನೀವು ಅದನ್ನು ಔಷಧಿ ರೂಪದಲ್ಲೂ ತೊಗೊಬೋದು. ನೀವು ತಗೊಳ್ಳುವ ತರಕಾರಿಗಳಿದ್ದರೂ ಸಿಗುತ್ತದೆ. ಮೆಗ್ನೀಷಿಯಂ ಸಹ ಹಾಗೆ ತರಕಾರಿ ಸಿಗುತ್ತೆ. ಐರನ್ ಸಹ ಬೇಕಾದಂಥ ಹಸಿರು ತರಕಾರಿಗಳಿಂದ ಸಿಗುತ್ತದೆ. ಆದರೆ ಏನು ಮಾಡಬೇಕು ಎಂಬುದನ್ನು ಇಂಥ ಕೊರತೆ ಇದ್ದವರು ತಜ್ಞ ವೈದ್ಯರ ಸಲಹೆ ಪಡೆಯುವುದು ಅವಶ್ಯಕ ಎಂಬುದನ್ನು ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೇನೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸಲ್ಲಿ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.